ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಲೈಕನ್ನು ಕ್ಲಿಕ್ ಮಾಡಿ. ಇವತ್ತು ಏನು ವಿಷಯನ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ. ಓನ್ಲಿ ಫಾರ್ ಲೇಡೀಸ್. ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅಥವಾ PCOD, PCOS, ಥೈರಾಯ್ಡ್, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಲ್ಮೋಸ್ಟ್ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಸೊಲ್ಯೂಷನ್ ಹುಡ್ಕೊಳ್ಳೋಕ್ಕಾಗೋದಿಲ್ಲ. ಸ್ಲೋ ಆಗಿ ನಾವು ಇದನ್ನು ರೆಡ್ಯೂಸ್ ಮಾಡ್ಬೋದು. ಅಂದರೆ ಮನೇಲಿರೋ ಇಂಗ್ರೀಡಿಯೆಂಟ್ ಏನಿರುತ್ತೆ ಅದನ್ನು ನಾವು ಬಳಸ್ಕೊಂಡು ಮಾಡುವಂಥದ್ದು. ಸೊ ನಾನಿಲ್ಲಿ ಇವತ್ತು ತೋರಿಸ್ತಿರೋ ಅಂಥದ್ದು ಮನೆಯಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಹೇಗೆ ಇರ್ರೆಗ್ಯುಲರ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನ್ಯೂಲಿ ಮ್ಯಾರಿಡ್ ಅಥವಾ ಈಗ ರೀಸೆಂಟಾಗಿ ನಿಮಗೆ ಒಂದು 5-6 ತಿಂಗಳಿಂದ ನಿಮಗೆ ಆಗ್ತಿಲ್ಲ ಪೀರಿಯಡ್ಸ್ ಅಂತ ಅಂದರೆ ಅಂಥವರು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಒಂದು 5 ವರ್ಷದಿಂದ ಅಥವಾ ನೀವು ಮೆಚುರಿಟಿ ಬಂದಾಗಲಿಂದ ನಿಮಗೆ ಈ ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಾಗಂತ ನಾನು ತೋರಿಸ್ತಾ ಇರೋದು ಯಾವುದೇ ರೀತಿ ಪಾಯ್ಸನ್ ಆ ಥರದ್ದಲ್ಲ. ಅದು ಒಳ್ಳೆಯದೇ. ಬಟ್ ನಿಮಗೆ ತುಂಬ ದಿನದಿಂದ ಇದೆ, ಕ್ಯೂರ್ ಆಗಿಲ್ಲ ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ರೀಸೆಂಟ್ ಇರ್ರೆಗ್ಯುಲರ್ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಗೈಸ್. ಸೊ ಹಾಗಿದ್ರೆ ಇವಾಗ ಇದನ್ನು ಹೇಗೆ ಮಾಡೋದು, ಹಾಗೆ ಹೇಗೆ ತೊಗೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ PCOD, PCOS ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾನು ಅದನ್ನು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಆ ಒಂದು ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತ ಅಂದರೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದರೆ ಅಥವಾ ನಮಗೆ ಕೆಲಸ ಜಾಸ್ತಿ ಆದರೆ, ಕೆಲವರು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಲ್ಯಾಪ್ಟಾಪ್ ಮುಂದೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ PCOD, PCOS, ಥೈರಾಯ್ಡ್ ಆ ಥರ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಇನ್ನು ಕೆಲವ್ರಿಗೆ ಮದುವೆ ಆಗಿರೋರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅದೊಂದು ಸಮಸ್ಯೆ ಕಾಣುತ್ತೆ. ಇನ್ನು ಕೆಲವ್ರಿಗೆ ಮೆಚುರಿಟಿ ಬಂದಾಗಲೇ ಈ ಒಂದು ಸಮಸ್ಯೆ ಕಾಣುತ್ತೆ, ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದರೆ ಅವ್ರಿಗೆ ಆಗುವಂಥ ಸ್ಟ್ರೆಸ್ ಲೆವೆಲ್ ಏನಿರುತ್ತೆ, ಅವ್ರಿಗೆ ಆ್ಯಂಗರ್ ಇಶ್ಯೂಸ್ ಇದೆಲ್ಲ ಕಾಮನ್ ಆಗಿರುತ್ತೆ. ಮೊದಲೆಲ್ಲ ಕೆಲವರು ಹೇಳ್ತಿದ್ರು ನನಗೆ PCOD, PCOS, ಥೈರಾಯ್ಡ್ ಇದೆಲ್ಲ ಇದೆ ಅಂತ. ಬಟ್ ನಾನು ಅನ್ಕೊಳ್ತಿದ್ದೆ ಏನಪ್ಪ ಇವರೆಲ್ಲ ಹಿಂಗೆ ಹೇಳ್ತಾರೆ, ಅದು ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾನು ಪರ್ಸ್ನಲಿ ಫೀಲ್ ಆಗಿದ್ದು, ನನಗೆ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ನಾನು ಮದುವೆ ಆದಮೇಲೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನನಗೆ ಸಹ ಪ್ರಾಬ್ಲಮ್ ಬಂತು. ಸೊ ಅದಕ್ಕೋಸ್ಕರ ನಾನು ಕ್ಯೂರ್ ಮಾಡಿಕೊಂಡೆ. ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ಇದನ್ನು ಹೇಗೆ ಮಾಡೋದು ಅಂತ. ಈ ಒಂದು ಡ್ರಿಂಕ್ನ ಮಾಡೋದು ತುಂಬಾ ಈಸಿ. ಸೊ ಇವಾಗ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಳ್ಳೋಣ. ಅದಕ್ಕೆ 1 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೀರು ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಜ್ವೈನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವುದೇ ಕಂಪ್ನಿ ಆದರೂ ಅಜ್ವೈನ ತೊಗೋಬೋದು. ಅಜ್ವೈನ್ ಮನೇಲಿ ಎಲ್ಲರೂ ಮನೇಲೂ ಇರುತ್ತೆ, ಯಾಕಂದರೆ ಎಲ್ಲ ತಿಂಡಿಗೂ ಬಳಸೋ ಅಂಥ ಪದಾರ್ಥ ಇದು. ನೀವು ಬೇಕ್ರಿ ಐಟಮ್ಗಳಲ್ಲಿ ತುಂಬಾ ನೋಡಿರ್ತೀರ, ಜೀರ್ಣಕ್ರಿಯೆಗೆ ತುಂಬಾ ಯೂಸ್ ಆಗುತ್ತೆ. 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಅಜ್ವೈನ ಸೇರಿಸ್ಕೊತಾ ಇದ್ದೀನಿ. ಇದು ಬಿಸಿಯಾದ ನಂತರ ಹಾಕಬೇಕು. ಸೊ ಇವಾಗ ಏನಿಲ್ಲ ಅಂದರೂ ಒಂದು 10-15 ನಿಮಿಷ ಇದು ಕುದಿಬೇಕು. ಅದ್ರ ಫ್ಲೇವರ್ ಎಲ್ಲ ಬಿಡ್ಕೋಬೇಕು ಅದು ನೀರಲ್ಲಿ. ಸೊ ನಿಮಗೆ ಅದು ಬಣ್ಣ ಬದಲಾಗ್ತಾ ಬರುತ್ತೆ. ಇದನ್ನು ಕುಡಿಯೋದ್ರಿಂದ ತುಂಬಾ ಯೂಸ್ ಇದೆ. ಸೊ ಹಾಗೆ ಕುಡಿಯೋಕ್ಕಾಗಲ್ಲ ಅಂತ ಅಂದರೆ ನೀವು ಅದಕ್ಕೆ 1-2 ಟೇಬಲ್ ಸ್ಪೂನ್ ಹನಿನ ಸೇರಿಸ್ಕೊಳ್ಳಿ. ಸಾರಿ, ಟೇಬಲ್ ಸ್ಪೂನ್ ಅಲ್ಲ, 1-2-3 ಡ್ರಾಪ್ಸ್ ಹನಿನ ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ 1 ಚಿಟಿಕೆ ಅಷ್ಟು ನೀವು ಬೆಲ್ಲನ ಸೇರಿಸ್ಕೊಂಡು ಕುಡಿಬೋದು. ಹಾಗೇ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಬಿಸಿಲೇ ಕುಡೀರಿ, ಯಾರೂ ತಣ್ಣಗಾದ್ಮೇಲೆ ಕುಡಿಯೋಕ್ಕೆ ಹೋಗಬೇಡಿ. ಸೊ ಬಿಸಿಲು ಕುಡಿಯೋದ್ರಿಂದ ತುಂಬಾ ಪ್ರಯೋಜನ ಇದೆ. ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇದನ್ನು ಯಾವಾಗ ಕುಡಿಬೇಕು ಅಂತ ಅಂದರೆ, ಇರ್ರೆಗ್ಯುಲರ್ ಅಂತ ಅಂದರೆ ನಿಮಗೆ ಒಂದು 2 ಮಂತ್ಸ್ 3 ಮಂತ್ಸ್ ನಿಮ್ಗೆ ಆಗ್ತಾನೇ ಇಲ್ಲ ಅಂತ ಅಂದರೆ, ನಿಮಗೆ ಪೀರಿಯಡ್ಸ್ ಡೇಟ್ ಯಾವಾಗಿರುತ್ತೆ ಅದ್ರ ಹಿಂದಿನ ದಿನ ಅಥವಾ 4 ದಿನ ಮುಂಚೆಯಿಂದನೇ ಖಾಲಿ ಹೊಟ್ಟೆಗೆ ನೀವು ಕುಡಿತಾ ಬರಬೇಕು. ಬೆಳಗ್ಗೆ ಕುಡಿದ್ರೆ ಸಂಜೆ ಒಳಗೆಲ್ಲ ಆಗಿಬಿಡುತ್ತೆ. ಇಲ್ಲಾಂದರೆ ನಿಮಗೆ ಇರ್ರೆಗ್ಯುಲರ್ ಆಗ್ತಿದೆ ಅಂತ ಅಂದರೆ ನೀವು 4 ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕುಡೀರಿ. ಆನ್ ಟೈಮ್ಗೆ ನಿಮಗೆ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ರೆಗ್ಯುಲರ್ ಇದ್ದು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು, ಪೀರಿಯಡ್ಸ್ ಇದೆ, ಎಲ್ಲಾದರೂ ದೇವಸ್ಥಾನ ಹೋಗಬೇಕು ಅಂತ ಅಂದರೆ, ಬೇಗ ಆಗಬೇಕು ಅಂತ ಅಂದರೆ ನೀವು ಇದನ್ನು ಖಾಲಿ ಹೊಟ್ಟೆಗೆ ತೊಗೋಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ 10ನೇ ತಾರೀಕಿಗೆ ಪೀರಿಯಡ್ಸ್ ಇರುತ್ತೆ, ಬಟ್ ನಿಮಗೆ ಆಗಿಲ್ಲ. ನಿಮಗೆ ಈ ಒಂದು ಡ್ರಿಂಕ್ನ ಯಾವಾಗ ಕುಡಿಬೇಕು ಅಂತ ಅಂದರೆ, ರಾತ್ರಿ ಊಟ ಎಲ್ಲ ಆದಮೇಲೆ 2 ಅವರ್ ಗ್ಯಾಪ್ ಬಿಟ್ಕೊಳ್ಳಿ. ಆಮೇಲೆ ಈ ಒಂದು ಡ್ರಿಂಕ್ನ ತೊಗೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಆಗೋಷ್ಟರಲ್ಲಿ ನಿಮಗೆ ಪೀರಿಯಡ್ಸ್ ಆಗುತ್ತೆ. ಸೊ ಇಲ್ಲಾಂದರೆ ನಿಮಗೆ ಬೇಗ ಆಗಬೇಕು ಅಂತ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ನಿಮಗೆ 1 or 2 ಅವರಲ್ಲೆಲ್ಲ ನಿಮಗೆ ಏನು ಈ ಪೀರಿಯಡ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದೊಂದೇ ಪ್ರಾಬ್ಲಮ್
ಸಾಲ್ವ್ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಬ್ಲೋಟಿಂಗ್ ಅನ್ನೋದಿದ್ದೇ ಇರುತ್ತೆ. ನನಗೂ ಕೂಡ ಬ್ಲೋಟಿಂಗ್ ಇದೆ, ಅಂದರೆ ಹೊಟ್ಟೆ ಊದ್ಕೊಳ್ಳೋದು, ಕೆಳಭಾಗ ಹೊಟ್ಟೆಯಲ್ಲಿ ಊದ್ಕೊಂಡಂಗೆ ಆಗುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಡೈಜೆಷನ್, ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಅನ್ವಾಂಟೆಡ್ ಏನು ಗ್ಯಾಸ್ ಇರುತ್ತಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ. ಇದರಿಂದ ತುಂಬಾ ಯೂಸ್ ಇದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಚೈತನ್ಯ ಸಚಿನ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.